ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಡ್ರೀಮ್ ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಕ್ರ್ಯಾಂಕ್ ಶಾಫ್ಟು ಎಲ್ಲ ವಾಶ್ ಮಾಡಿಕೊಂಡಿದ್ದೀವಿ. ನೋಡಿ ಎಲ್ಲ ಹೇಗಿದೆ, ಕಿಕ್ಕರ್ ಸ್ಪ್ರಿಂಗ್ ಎಲ್ಲ ಹಾಕಿ ಇಂಜಿನ್ ಕೇಸ್ ನೋಡಿ ಲಾಕಲ್ಲಿ ಕ್ಲೀನಾಗಿ ಕುಂಡಿಸ್ಕೊಬೇಕು. ನೋಡಿ ಇಂಜಿನ್ ಮೋಲ್ಡ್ ಮಾಡ್ತಾಯಿದ್ದೀವಿ, ನೋಡ್ತಾ ಇದ್ದೀರಾ? ಏಕೆಂದರೆ ಇದು ಒಂದು ಕಲಿಯೋದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು. ನೋಡಿ ಇಂಜಿನ್ ಬೋಲ್ಟ್ಗಳು ನೋಡಿ, ಗೇರ್ ಚೇಂಜರ್ ಸ್ಪ್ರಿಂಗು ನೋಡಿ, ಗೇರ್ ಚೇಂಜರ್ ಸ್ಪ್ರಿಂಗು, ಇಂಜಿನ್ ಮೋಲ್ಡ್ ಮಾಡೋದು, ಕ್ಲಚ್ ಫಿಟ್ ಮಾಡ್ತಾಯಿದ್ದೀವಿ. ಕ್ಲಚ್ ಬೆಲ್ಲು ರೀಸೆಟ್ ಮಾಡಿಸ್ಲೇಬೇಕು, ಯಾಕೆಂದರೆ ಪ್ಲೇ ಇರುತ್ತೆ. ಇಂಜಿನ್ ಫಿಟ್ ಮಾಡಿದ್ಮೇಲೆ ಗಡಗಡ ಸೌಂಡ್ ಬರುತ್ತೆ. ನೋಡಿ ಒಂದು ವಾಷರು, ಒಂದು ನಟ್ಟು ನೋಡಿ, 4 ಲಿಫ್ಟ್ ಸ್ಪ್ರಿಂಗ್, 4 ಬೋಲ್ಟು, ಲಿಫ್ಟ್ ಸ್ಪ್ರಿಂಗ್ 4 ಬೋಲ್ಟು ನೋಡಿ ಟೈಟ್ ಮಾಡ್ತಾಯಿದ್ದೀವಿ. ಟೈಟ್ ಮಾಡಾಯಿತು, ಏಕೆಂದರೆ ಕೆಲಸ ಮಾಡಬೇಕಾದ್ರೆ ಟೂಲ್ಸ್ ಮಾತ್ರ ಮೇಯ್ನು. ನೋಡಿ ಲಾಕರು ಇದೆ, ಮೇಯ್ನು ಟೂಲ್ಸ್ ಇರಬೇಕು. ಏನಕ್ಕೆ ಅಂದರೆ ಯಾವುದೇ ಇಂಜಿನ್ ವರ್ಕ್ ಮಾಡಿ ವೇಸ್ಟ್ ಯೂಸ್ ಮಾಡಬೇಡಿ. ಬಟ್ಟೆ ಯೂಸ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ವೇಸ್ಟ್ ಯೂಸ್ ಮಾಡಿದ್ರೆ ಅದ್ರ ಪೀಸ್ ನೋಡಿ. ಆಯಿಲ್ ರೋಟ್ರು ಫಿಟ್ ಮಾಡ್ತಾಯಿದ್ದೀವಿ. 3 ಬೋಲ್ಟ್ ಬರುತ್ತೆ. ಇದು ನೋಡಿ, ಒಂದು ಡಾವಲ್ಲು, ಒಂದು ಓರಿಂಗ್ ಬರುತ್ತೆ ಆಯಿಲ್ ಪಂಪಿಗೆ, ಅದು ಮೇಯ್ನು. ಅದು ಹಾಕಲಿಲ್ಲ ಅಂದರೆ ಆಯಿಲ್ ಫ್ಲೋ ಆಗಲ್ಲ. ನೋಡಿ ಕ್ಲಚ್ ಕವರ್ ಕುಂಡಿಸ್ತಾಯಿದ್ದೀವಿ. ಒಂದು ಕ್ಲಚ್ ರಾಡ್ ಓರಿಂಗು ಮತ್ತು ಸ್ಪ್ರಿಂಗ್ ಚೇಂಜ್ ಮಾಡಿಬಿಡ್ಬೇಕು. ₹3 ಸ್ಪ್ರಿಂಗ್ ಅಷ್ಟೇ, ₹2 ಓರಿಂಗ್ ಬರುತ್ತೆ. ನೋಡಿ ಕ್ಲಚ್ ಕವರ್ ಫಿಟ್ ಮಾಡ್ತಾಯಿದ್ದೀವಿ. ಬೋಲ್ಟ್ ಹಾಕಿ ಮೋಲ್ಡ್ ಮಾಡ್ತೀವಿ. ನೋಡಿ ಬೋರ್ ಕಿಟ್ಟು ಹೀರೋದೇ ಆಗುತ್ತೆ. ಹೋಂಡಾ ಹೀರೋ 2 ಸೇಮೇ, ನಾವು ಹೀರೋದೇ ಹಾಕೋದು. ಏಕೆಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಲೈಫ್ ಚೆನ್ನಾಗಿರುತ್ತೆ ಹೀರೋಂದು, ಮತ್ತು ರೇಟು ಕಮ್ಮಿ ಇರುತ್ತೆ. ಪರವಾಗಿಲ್ಲ, ಚೆನ್ನಾಗಿದೆ. ಬೋರ್ ಕಿಟ್ಟು ಸಿಲ್ವರ್ ಇರೋದನ್ನು ಬ್ಲ್ಯಾಕ್ ಹಾಕ್ತಾಯಿದ್ವಿ. ಫ್ಯಾಷನ್ ಎಕ್ಸ್ಪ್ರೋ, ಡ್ರೀಮ್ ಮೆಗಾ, ಡ್ರೀಮ್ ನಿಯೋ ಎಲ್ಲವುದು ಒಂದೇ ಬೋರ್ ಕಿಟ್ಟು. ಒರಿಜಿನಲ್ ಬೋರ್ ಹಾಕ್ತಾಯಿದ್ದೀವಿ. ಏನಕ್ಕೆ ಒರಿಜಿನಲ್ ಬೋರ್ ಹಾಕ್ಬೇಕಂದ್ರೆ ಕಸ್ಟಮರ್ಗೆ ಲೈಫ್ ಬೇಕು. ಮೇಯ್ನು ಲೈಫ್ ಇರೋದ್ರಿಂದ ಒರಿಜಿನಲ್ ಎಲ್ಲ ಅದರಲ್ಲೇ ಬರುತ್ತೆ. ಪ್ಯಾಕಿಂಗು, ಲಾಕು, ಗಜನ್ ಪಿನ್ನು ಎಲ್ಲ ಅದರಲ್ಲೇ ಬರುತ್ತೆ. ನೋಡಿ ಫ್ರೆಂಡ್ಸ್, ಬೋರ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ಈ ಥರ ಟೆಕ್ನಿಕಲ್ ವೀಡಿಯೋನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಬೋರ್ನ ಅನ್ಬಾಕ್ಸಿಂಗ್ ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಬೋರ್ನ ಲೋಕಲ್ ಬೋರ್ ಹಾಕಬೇಡಿ. ಯಾವುದೇ ಗಾಡಿ ಇಂಜಿನ್ ಮಾಡಿ ಹೊಸ ಬೋರ್ ಹಾಕಿ ಒರಿಜಿನಾಲಿಟಿ ಕೆಲಸ ಮಾಡಿಕೊಡಿ. ಕಸ್ಟಮರ್ಗೆ ಲೈಫ್ ಮೇಯ್ನ್. ಅವ್ರು ದುಡ್ಡು ಖರ್ಚು ಮಾಡ್ತಾರೆ, ದುಡ್ಡು ಖರ್ಚು ಮಾಡೋದು ಮೇಯ್ನ್ ಇಲ್ಲ, ಅವ್ರಿಗೆ ನಾವು ಲೈಫ್ ಕೊಡ್ಬೋದು. ನೋಡಿ ಬೋರ್ ಕುಂಡಿಸ್ತಾ ಇದ್ದೀವಿ. ರಿಂಗ್ಸು ಕ್ಲೀನಾಗಿ ಕೂತಿದೆಯಾ ಅಂತ ಚೆಕ್ ಮಾಡ್ಕೊಂಡು ರಿಂಗ್ಸ್ ಕುಂಡಿಸ್ಬೇಕು. ಮೇಯ್ನ್ ಇರೋದೇ ರಿಂಗ್ಸ್. ನೋಡಿ ಯಾವ ಥರ ಲಾಕಿಂಗ್ ಮಾಡ್ಕೊತೀವಿ, ಯಾವ ಥರ ಫಿಟ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಬೋರ್ನ ಫಿಟ್ ಮಾಡಾಯಿತು. ಪ್ಯಾಕಿಂಗ್ ಮಾತ್ರ ನೀಟಾಗಿ ಕುಣಿಸಿ. ನೋಡಿ ಕ್ಯಾಮ್ ಚೈನ್ ಹಾಕ್ಕೊತಾ ಇದ್ದೀವಿ. ರೋಲರು, ಗೈಡು, ಸೆಂಟ್ರ್ ರೋಲರು ಹಾಕ್ಕೊಬೇಕು ಮೇಯ್ನು. ಆಮೇಲೆ ಫಿಟ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಹಿಂಸೆ ಯಾಕೆ ಮಾಡ್ಕೊಳೋದು. ನೋಡಿ ರೋಲರ್ ಬೋಲ್ಟು, ಅಲ್ಯೂಮಿನಿಯಂ ವಾಷರ್ ಬರುತ್ತೆ. ವಾಷರ್ಗಳನ್ನ ಮಿಸ್ ಮಾಡದೆ ಹೊಸದನ್ನು ತಂದು ಹಾಕಿ ಪ್ಯಾಕಿಂಗ್ ಹಾಕಿದ್ದೀವಿ. ಡವಲ್ ಹಾಕಬೇಕು, ಮೇಯ್ನು ಡವಲ್ಲು, ಓರಿಂಗ್ಗಳು, ಪ್ಯಾಕಿಂಗು, ನೀಟ್ನೆಸ್ ಮೇಯ್ನು. ನೋಡಿ ಹೆಡ್ ಕುಂಡಿಸ್ತಾಯಿದ್ದೀವಿ. ಹೆಡ್ಡೆಲ್ಲ ಫಿಟ್ ಆಗಿತ್ತು, ಹೆಡ್ ಮೋಲ್ಡ್ ಮಾಡ್ತಾಯಿದ್ದೀವಿ. ನೋಡಿ ಈ ಥರ ಯಾಕೆ ಚೆಕ್ ಮಾಡ್ತಾಯಿದ್ದೀವಿ ಅಂದರೆ ಪ್ಯಾಕಿಂಗ್ ಕರೆಕ್ಟಾಗಿ ಕೊಟ್ಟು. ನೋಡಿ 4 ಬೋಲ್ಟು, 12 mm, 8 mm ಬೋಲ್ಟ್ ಬರುತ್ತೆ. ಕ್ಯಾಮ್ ಚೈನ್ ಬಿದ್ದೋಗುತ್ತೆ ಅಂತ ನೋಸ್ ಪ್ಲೇಯರ್ ಹಾಕ್ಕೊಂಡಿದ್ದೀವಿ. ನೋಡಿ ಟೈಟ್ ಮಾಡ್ತಾಯಿದ್ದೀವಿ. ನೋಡಿ ರೋಲರ್ಗಳೆಲ್ಲ ಹಾಕಾಯಿತು. ನೀಟ್ನೆಸ್ ಮೇಯ್ನು. ಇಂಜಿನ್ ಯಾವುದೇ ಕೆಲಸ ಮಾಡಿ ನೀಟ್ನೆಸ್ ಆಗಿ ಮಾಡಿ. ಕಸ್ಟಮರ್ಗೂ ಕಷ್ಟಪಟ್ಟೆ ದುಡ್ಡು ಕೊಡೋದು. ದುಡ್ಡು ಕೊಡೋದ್ರಿಂದ ಅವ್ರಿಗೂ ಒಂದು ತೃಪ್ತಿ ಬೇಕು. ಇಂಥವ್ರು ಮಾಡಿಕೊಟ್ರಪ್ಪ ಕೆಲಸ ಅನ್ನೋದು ಮೇಯ್ನು. ನೋಡಿ ಕ್ಯಾಮ್ ಚೈನ್ ಟೆನ್ಷನಲ್ಲಿ ಹಾಕ್ತಾಯಿದ್ದೀವಿ. ಸ್ಪ್ರಿಂಗ್ ಹಾಕಿ ಪುಷ್ ರಾಡ್ ಸ್ಪ್ರಿಂಗು ನೋಡಿ ಮ್ಯಾಗ್ನೆಟ್ ವಾಶ್ ಮಾಡ್ಕೊಂಡು ಫಿಟ್ ಮಾಡ್ತಾಯಿದ್ದೀವಿ. ನೋಡಿ ಏನಕ್ಕೆ ಬಡ್ದು ಚೆಕ್ ಮಾಡ್ತೀವಿ ಅಂದರೆ ಚಾವಿ ಬೈ ಚಾನ್ಸ್ ಕ್ರಾಸಾಗಿ ಕೂತ್ಕೊಂಡು 3 ದಿವಸಕ್ಕೆ ಇಂಜಿನ್ ಪ್ರಾಬ್ಲಮ್ ಆಗಬಾರ್ದು. ಹ್ಯಾಮರಲ್ಲಿ ಒಂದ್ಸಲ ಬಡ್ದ್ಬಿಟ್ಟು ನೋಡಿ ಚೆಕ್ ಮಾಡ್ತೀವಿ. ಹ್ಯಾಮರಲ್ಲಿ ನೋಡಿ ಒಂದು ವಾಷರು, ಒಂದು 17 ಸೈಜ್ ಬೋಲ್ಟು, ನಟ್ಟು ನೋಡಿ ಟೈಮಿಂಗ್ ತೋರಿಸ್ತಾಯಿದ್ದೀನಿ. ನೋಡಿ ಟೈಮಿಂಗ್ ಯಾವ ಥರ ಕುಂಡಿಸ್ಬೇಕು,
ಯಾವ ಥರ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈ ಥರ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಟಾಪಿಡ್ ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ಹೆಡ್ ಕ್ಯಾಪ್ ಹಾಕಾಯಿತು. ಏನಕ್ಕೆ ಅಂದರೆ ಕೆಲಸ ಮಾಡೋದನ್ನು ನೀಟಾಗಿ ಮಾಡಿಕೊಡಿ. ನಾಳೆ ದಿವಸ ಹುಡುಕೊಂಬರ್ಬೇಕು ಕಸ್ಟಮರು ನಿಮ್ಮ ಹತ್ರನೇ. ಇಂಥವ್ರು ಮಾಡಿಕೊಟ್ರಪ್ಪ ಅನ್ನೋದು ಒಂದು ಹೆಸ್ರು ಇರಬೇಕು. ದುಡ್ಡು ಮುಖ್ಯ ಅಲ್ಲ ಫ್ರೆಂಡ್ಸ್. ಇವತ್ತು ಯಾರು ಬೇಕಾದರೂ ದುಡ್ಡು ಮಾಡ್ತಾರೆ. ನೋಡಿ ಟೈಮಿಂಗ್ ಕ್ಯಾಪ್ 3 ಬೋಲ್ಟ್ ಬರುತ್ತೆ, ಹಾಕಾಯಿತು. ಈ ಥರ ಹೊಸ ಹೊಸ ಟೆಕ್ನಿಕಲ್ ವಿಡಿಯೋನ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರ್ದೋ ಬಿಚ್ಚಿ ಕುಣಿಯೋರ್ದನ್ನ ವಿಡಿಯೋ ಶೇರ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ. ನಮ್ಮಂಥವ್ರದ್ದು ಲೈಕ್ ಮಾಡಿ, ಶೇರ್ ಮಾಡಿ. ಏಕೆಂದರೆ ಟೆಕ್ನಿಕಲ್ ವಿಡಿಯೋನ ನಿಮಗೆ ಉಪಯೋಗ ಆಗುತ್ತೆ. ನಾವೇನು ಕಲ್ತಿಲ್ಲ, ನಾವು ನೋಡಿ ಕಲಿತಾ ಇರೋದು. ನಿಮಗೆ ಒಳ್ಳೆಯದಕ್ಕೆ ವಿಡಿಯೋ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ನೀವೇ ನೋಡಿ ಕಸ್ಟಮರ್ ರಿವ್ಯೂ ಕೊಡ್ತಾರೆ ಈಗ. ರಿವ್ಯೂ ಕೊಡ್ರಿ. ಹೆಂಗಿತ್ತು ಕೆಲಸ ಹೆಂಗಿತ್ತು? ಚೆನ್ನಾಗಿತ್ತು. ಹೆಂಗೆ ಗಾಡಿ ಚೆನ್ನಾಯ್ತಾ? ಮುಂಚೆ ಹೆಂಗೈತಾ? ಜೋರಾಗಿ ಮಾತಾಡ್ರಿ. ಚೆನ್ನಾಯ್ತಾ? ಇವಾಗ ಮುಂಚೆಗೂ ಈಗಲೂ ಪರವಾಗಿಲ್ಲ, ಚೆನ್ನಾಗಿದೆ. ಗೊತ್ತಾಗೈತಾ? ಹೆಂಗನ್ಸು ಕೆಲಸ? ಓಕೆ, ಕೆಲಸ ಫೈನ್. ಓಕೆ. ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಅಂತ ಮರ್ಯಾದೆ ಒತ್ತಿ. ಈ ಥರ ಟೆಕ್ನಿಕಲ್ ವಿಡಿಯೋನ ನಮಗೋಸ್ಕರ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ಹೊಸ ವಿಡಿಯೋನ ನಾವು ತರ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಇದು ಡ್ರೈ ಫ್ರೂಟ್ಗಳು ತಿಂದರೆ ಯಾವ ಥರ ಆಗ್ತಾರೆ.